ಹಾಯ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವ್ಲಾಗ್ ಶುರು ಮಾಡೋಕ್ಕೂ ಮುಂಚೆ ಪ್ಲೀಸ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ. ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಹಾಗೆ ಲೈಕ್ ಕಮೆಂಟ್ ಮಾಡೋದ್ರ ಮೂಲಕ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಬನ್ನಿ ವ್ಲಾಗ್ನ ಶುರು ಮಾಡೋಣ. ಬಿಸಿದ್ಯಾ? ಶನಿವಾರ ನೈಟು ವಂಶುಮಾನ ಅವ್ರ ಅಜ್ಜಿ ಜೊತೆಗೆ ಮಲಗಿಸಿದ್ದೆ. ಅವ್ರ ಅಜ್ಜಿಗೆ ನಿದ್ದೆನೆ ಕೊಟ್ಟಿಲ್ಲ, ಇಡೀ ನೈಟು ನಿದ್ದೆಗೆಡ್ಸಿದ್ದಾಳೆ. ಭಾನುವಾರ ಅಲ್ವಾ ಸರಿ ಅಂತ ಹೇಳ್ಬಿಟ್ಟು ಅವ್ರನ್ನು ವಂಶು ಜೊತೆ ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡಿದ್ದಾರೆ. ಇನ್ನು ಮಾವನು ಕೂಡ ಮೊಮ್ಮಗಳಿಗೆ ಅಂತ ಹೇಳ್ಬಿಟ್ಟು ಬೆಳಿಗ್ಗೆನೆ ಹೋಗಿ ಹೋಟೆಲ್ಗೆ ಇಡ್ಲಿ ತಂದು ಕೊಟ್ಟಿದ್ದಾರೆ. ಯೂಶುವಲ್ ಆಗಿ ಸಂಡೇ ಟೈಮು ಮನೆಯಲ್ಲಿ ಟಿಫನ್ ಎಲ್ಲ ಲೇಟ್ ಆಗಿ ಮಾಡ್ತೀವಿ. ಅದ್ರೊಟ್ಟಿಗೆ ವಂಶು ಕೂಡ ನೈಟ್ ಎಲ್ಲ ನಿದ್ದೆ ಮಾಡಿಲ್ಲ, ಹೊಟ್ಟೆ ಹಚ್ಕೊಂಡಿರ್ತಾಳೆ ಅಂತ ಹೇಳ್ಬಿಟ್ಟು ಬೆಳಿಗ್ಗೆನೆ ಹೋಗಿ ಇಡ್ಲಿ ತಂದು ಕೊಟ್ರು. ಅವಳೇನ್ ಮಾಡಿದಾಳೆ, ಇಡ್ಲಿ ತಿಂದಿಲ್ಲ, ನೈಟ್ ಎಲ್ಲ ಆಟ ಆಡ್ಕೊಂಡಿದ್ದಾಳಲ್ವಾ, ಸೊ ಮಲ್ಕೊಂಡ್ಬಿಟ್ಟಿದ್ಲು. ಮಲ್ಕೊಂಡು ಸುಮಾರು 10 ಅಥವಾ 11 ಗಂಟೆ ಅನ್ಸುತ್ತೆ ಎದ್ದು ಅವಾಗ ಇಡ್ಲಿ ತಿಂದ್ಲು. ನೆಕ್ಸ್ಟ್ ಪಾಪುದು ಟಿಫನ್ ಆದ್ಮೇಲೆ ನನ್ನ ಹಸ್ಬೆಂಡ್ ಮತ್ತೆ ಮಾವಂಗೂ ಕೂಡ ನಾನು ದೋಸೆ ಹಾಕೊಟ್ಟೆ. ಮನೇಲಿ ದೋಸೆ ಮಾಡಿದ್ವಿ, ಅವರು ಕೂಡ ಟಿಫನ್ ತಿಂತಾ ಇದ್ರೆ. ಇನ್ನು ಟಿಫನ್ ಎಲ್ಲ ಆದ್ಮೇಲೆ ಒಂದ್ ರೌಂಡ್ ಕಾಫಿ ಕೂಡ ಮಾಡಿ ಕುಡಿದ್ವಿ. ಅತ್ತೆ ಮನೇಲಿ ಇರ್ಲಿಲ್ಲ, ಅತ್ತೆ ಬಂದು ಬೀಗ್ರೂಟಕ್ಕೆ ಹೋಗಿದ್ರು. ಮೈದ್ನ ಕೂಡ ಇರ್ಲಿಲ್ಲ, ಅವರು ಕೂಡ ಟ್ರಿಪ್ಗೆ ಹೋಗಿದ್ರು. ಇನ್ನು ನಾನು, ಪಾಪು, ನನ್ನ ಹಸ್ಬೆಂಡು, ಮಾವ ಅಷ್ಟೇನೆ ಇದ್ವಿ. ಇನ್ನು ಯೂಶುವಲ್ ಆಗಿ ನಾನು ಆಗ್ಲೇ ಹೇಳ್ದಾಗೆ ಸಂಡೇ ಟೈಮ್ ಟಿಫನ್ ಎಲ್ಲ ಲೇಟೇನೆ, ಸುಮಾರು 12 ಗಂಟೆ ಆಯ್ತು ಎಲ್ಲರೂ ತಿನ್ನೋಷ್ಟ್ರಲ್ಲಿ ಟಿಫನು. ಅದಾದ್ಮೇಲೆ ಮತ್ತೆ ಸ್ಟವ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಮಧ್ಯಾಹ್ನ ಅಡುಗೆಗೆ ರೆಡಿ ಮಾಡ್ತಾ ಇದ್ದೀನಿ. ಸಂಡೇ ಟೈಮ್ ಅಂದ್ರೂ ಲೇಟಾಗಿ ತಿಂದ್ರು ಮಧ್ಯಾಹ್ನ ಟೈಮು ಅಡುಗೆ ಒಂದು 2:30-3 ಗಂಟೆ ಒಳಗಡೆ ಆಗ್ಬೇಕು. ಇನ್ನು ಇವಾಗ ಮಧ್ಯಾಹ್ನ ಅಡುಗೆಗೆ ಅಂತ ಹೇಳ್ಬಿಟ್ಟು ಸೊಪ್ಪು ಸಾಂಬಾರು, ಅನ್ನ, ಒಂದ್ ರೀತಿ ಸಲಾಡು, ಜೊತೆಗೆ ಮುದ್ದೆ ಮಾಡ್ತಾ ಇದ್ದೀನಿ. ಅತ್ತೆ ಇದ್ದಿದ್ರೆ ಅತ್ತೆನೆ ಅಡುಗೆ ಮಾಡ್ತಾ ಇದ್ರು. ಜೊತೆಗೆ ಸಂಡೆ ಅಂತ ಹೇಳ್ಬಿಟ್ಟು ಸ್ಪೆಷಲ್ ಏನು ತಂದಿರ್ಲಿಲ್ಲ, ಹಾಗಾಗಿ ಸೊಪ್ಪೆಲ್ಲ ಇದ್ವು ಅಂತ ಹೇಳ್ಬಿಟ್ಟು ಸೊಪ್ಪು ಸಾಂಬಾರೇ ಮಾಡಿದೆ. ಇವತ್ತು ಸಲಾಡ್ಗೆ ಬಂದು ಮೊಳಕೆ ಕಟ್ಟಿದ ಕಾಳಿತ್ತು, ಸೊ ಅದನ್ನೇ ಯೂಸ್ ಮಾಡ್ಕೊಂಡು ಸ್ಟೀಮ್ ಮಾಡ್ಕೊಂಡು ಸಲಾಡ್ ನ ರೆಡಿ ಮಾಡ್ಕೊಂಡೆ. ಕಾಳ್ ಜೊತೆಗೆ ಸಬ್ಬಕ್ಕಿ ಸೊಪ್ಪನ್ನು ಕೂಡ ನಾನು ಸ್ಟೀಮ್ ಮಾಡ್ಕೊಂಡಿದ್ದೆ. ಇನ್ನು ಸ್ಟೀಮ್ ಆದ್ಮೇಲೆ ಅದ್ರೊಟ್ಟಿಗೆ ಟೊಮೊಟೊ, ಈರುಳ್ಳಿ, ಸೌತೆಕಾಯಿ, ಉಪ್ಪು, ಮೆಣಸು ಪುಡಿ, ಜೊತೆಗೆ ನಿಂಬೆ ರಸ ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಇನ್ನು ಲಾಸ್ಟ್ಗೆ ಕಾಂಗ್ರೆಸ್ ಕಡಲೆ ಬೀಜ ಇತ್ತು, ಅದನ್ನು ಕೂಡ ಸೇರಿಸ್ಕೊಂಡು, ಈರುಳ್ಳಿ ಹೂವು ಬರುತ್ತೆ ಅದನ್ನು ಸಣ್ಣದಾಗಿ ಹಚ್ಚಿ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಸೊ ಸಲಾಡ್ ಕೂಡ ರೆಡಿ ಆಯ್ತು. ಇನ್ನು ಈ ಕಡೆ ಸಾಂಬಾರ್ ಕೂಡ ಒಗ್ಗರಣೆ ಮಾಡಿದೆ, ಅದು ಕೂಡ ಚೆನ್ನಾಗಿ ಕುದ್ದು ರೆಡಿ ಆಗಿದೆ. ಇದಾದ್ಮೇಲೆ ರೈಸು ಕೂಡ ಆವಾಗ್ಲೇ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಮುದ್ದೆ ಒಂದು ಮಾಡಿದ್ರೆ ಮಧ್ಯಾಹ್ನದ ಅಡಿಗೆ ರೆಡಿ ಆಗೋಗುತ್ತೆ. ಇನ್ನು ಯೂಶುವಲ್ ಆಗಿ ಅತ್ತೆ ಬಂದು ರೈಸ್ ಮಾಡಿ ಮುದ್ದೆ ಮಾಡ್ತಾರೆ. ನಾನು ಯಾವಾಗ್ಲೂ ಅಷ್ಟೇನೆ ಪ್ಲೈನ್ ಮುದ್ದೆನೆ ಮಾಡೋದು, ರೈಸ್ ಹಾಕಿ ಎಲ್ಲ ಮಾಡೋದಿಲ್ಲ. ರೈಸ್ ಬಿಸಿ ಅನ್ನ ಮಾಡಿ ಮಾಡ್ತಾರೆ. ಕೆಲವರು ಉಳ್ದಿರೋ ತಂಗ್ಳನ್ನ ಇದ್ರೆ ತಂಗ್ಳನ್ನ ಹಾಕಿನೂ ಕೂಡ ಮುದ್ದೆ ಮಾಡ್ತಾರೆ. ಸೊ ಆ 2 ರೀತಿನೂ ನಾನ್ ಮಾಡೋದಿಲ್ಲ, ಪ್ಲೇನ್ ಮುದ್ದೆ ಅಷ್ಟೇ ನಾನ್ ಮಾಡೋದು. ಪ್ಲೇನ್ ಮುದ್ದೆ ಸ್ವಲ್ಪ ಕಷ್ಟನೇನೆ, ಜಾಸ್ತಿ ಜನಕ್ಕೆ ಮಾಡೋದಿಕ್ ಆಗೋದಿಲ್ಲ, ಕೈ ನೋವು ಬಂದ್ಬಿಡುತ್ತೆ. ಅದನ್ನ ನೀಟಾಗಿ ಗಂಟಿಲ್ದಿರೋ ತರ ತಿರುಗ್ತಾ ಇರ್ಬೇಕು. ಗಂಟಿದ್ರೆ ತಿನ್ನೋದಿಕ್ಕೂ ಕೂಡ ಒಂಥರ ಹಿಂಸೆ ಆಗ್ಬಿಡುತ್ತೆ ತಿನ್ನೋರಿಗೆ. ಸೊ ಈ ರೀತಿ ಪ್ಲೇನ್ ಮುದ್ದಲ್ಲಿ ಗಂಟು ಜಾಸ್ತಿ ಇರುತ್ತೆ, ತಿರಿಯೋದಿಕ್ ಆಗೋದಿಲ್ಲ, ಕೈ ನೋವು ಅಂತಾನೆ ಅನ್ನ ಮಾಡಿ ಮುದ್ದೆ ಮಾಡ್ತಾರೆ ಮತ್ತೆ ಜಾಸ್ತಿ. ಪಾಪ ಕೇಳಿದ್ರೆ ಪ್ಲೇನ್ ಮುದ್ದೆ ಮಾಡ್ಕೊಡ್ತಾರೆ, ಅವರು ಕೂಡ ಪ್ಲೇನ್ ಮುದ್ದೆ ಚೆನ್ನಾಗಿ ಮಾಡ್ತಾರೆ. ನಾನ್ ಬಂದ್ಮೇಲೆ ನಮ್ಮ ಮನೇಲಿ ಪ್ಲೇನ್ ಮುದ್ದೆ ಅಂತ ಮಾಡ್ತಿರೋದು, ಇಲ್ಲ ಅಂತ ಹೇಳಿದ್ರೆ ರೈಸ್ ಹಾಕಿನೇ ಮಾಡ್ತಾರೆ. ಇನ್ನು ಮುದ್ದೆ ಅವ್ರ 3 ಜನಕ್ಕೆ ಆಗುತ್ತೆ, ನನ್ನ ಮಗಳಿಗೆ, ಹಸ್ಬೆಂಡ್ಗೆ, ಮಾವಂಗೆ. ಸೊ ಹಾಗಾಗಿ ನಾನು ರೈಸ್ ನ ತಿಂತಾ ಇದ್ದೀನಿ. ಇನ್ನು ಅಡ್ಗೆ ಎಲ್ಲ ಮಾಡಿ ಊಟ ಮುಗಿಸಿ ಒಂಚೂರು ಕೂಡ ಊಟ ಮಾಡಿಸಿ ಕಿಚನ್ ಅಲ್ಲೆಲ್ಲ ಕೆಲ್ಸ ಎಲ್ಲ ಮುಗಿಸೋಷ್ಟ್ರಲ್ಲೇ ಅತ್ತೆನೂ ಕೂಡ ಬಂದ್ರು. ಅವ್ರು ಬಂದ್ಮೇಲೆ ಪಾಪು ಕೆಲ್ಸ ಅವ್ರದ್ದು, ಪಾಪುನ ಮಲಗಿಸೋದು, ಪಾಪುನ ನೋಡ್ಕೊಳ್ಳೋದು ಅವ್ರಿಗೆ ವಹಿಸ್ಬಿಟ್ಟು ನಾವು ಸ್ವಲ್ಪ ಮೇಲ್ಗಡೆ ರೂಮ್ ನ ಕ್ಲೀನ್ ಮಾಡ್ಬೇಕಾಗಿತ್ತು. ಕೆಳಗಡೆ ಮನೆ ಏನಿದೆ ಅಲ್ಲಿ ಬಾಕ್ಸ್ ದಿವಾನ ತಂದಿದ್ರು, ಹಾಗಾಗಿ ಅಲ್ಲಿದ್ದಂತ ದಿವಾನನ ನಾವು ನಮ್ ರೂಮ್ಗೆ ಹಾಕೊಂತ ಇದೀವಿ. ನಾವು ಒಂದು ದೊಡ್ಡ ಮಂಚ ಇದೆಲ್ಲ ಅಲ್ಲಿ ನಾನು ವಂಶು ಇಬ್ರೆ ಮಲ್ಕೊಂತಾ ಇದ್ವಿ, ನನ್ನ ಹಸ್ಬೆಂಡ್ ಕೆಳಗಡೆನೆ ಮಲ್ಕೊಂತಾ ಇದ್ರು. ಹಾಗಾಗಿ ಒಂದು ದಿವಾನನ ಅಟ್ಯಾಚ್ ಮಾಡ್ಬಿಟ್ರೆ 3 ಜನ ಮೇಲೇನೆ ಮಲ್ಕೊಬಹುದು. ಹಾಗಾಗಿ ಕೆಳಗಡೆ ಇದ್ದಂತ ದಿವಾನನ ತಂದು ಈ ಮಂಚಕ್ಕೆ ಅಟ್ಯಾಚ್ ಮಾಡಿ ಎಲ್ಲ ರೆಡಿ ಮಾಡ್ತಾ ಇದ್ವಿ. ಜೊತೆಗೆ ಸ್ವಲ್ಪ ಡಸ್ಟ್ ಎಲ್ಲ ಇತ್ತು, ಹಾಗಾಗಿ ಸಜ್ಜಾ ಮೇಲೆ ಸ್ವಲ್ಪ ಫ್ಯಾನ್ ಕ್ಲೀನಿಂಗು, ಕಿಟಕಿ ಎಲ್ಲಾನು ಕೂಡ ಮುಗಿಸ್ಕೊಂಡು ಇವಾಗ ಮಂಚನೂ ಕೂಡ ಶಿಫ್ಟ್ ಮಾಡಿ ಬೆಡ್ಶೀಟ್ ಎಲ್ಲ ಹಾಕಿ ಎಲ್ಲಾನು ಕೂಡ ರೆಡಿ ಮಾಡ್ತಾ ಇದ್ದೀನಿ.
ಇವತ್ತು ನನಗೆ ಕ್ಲೀನ್ ಮಾಡೋದಕ್ಕೆಲ್ಲ ಅಷ್ಟೇನು ರಿಸ್ಕ್ ಆಗಲೇ ಇಲ್ಲ, ಯಾಕಂದರೆ 90% ನನ್ನ ಹಸ್ಬೆಂಡ್ ನನಗೆ ತುಂಬ ಹೆಲ್ಪ್ ಮಾಡಿದ್ರು. ಸಜ್ಜಾಗಿರ್ಬೋದು, ಈ ಡೆಸ್ಟಿಂಗ್ ಎಲ್ಲ ಕ್ಲೀನ್ ಮಾಡೋದಾಗಿರ್ಬೋದು, ಎಲ್ಲ ಕೆಲಸ ಅವರೇ ಮಾಡಿದ್ರು ನಾನು ಬರೋಷ್ಟರಲ್ಲೇ. ಸೊ ನಾನು ಜಸ್ಟು ಬೆಡ್ ಸ್ಪ್ರೆಡ್ ಎಲ್ಲ ಹಾಕ್ಬಿಟ್ಟು ನನಗೆ ಯಾವ ರೀತಿ ಬೇಕೋ ಆ ರೀತಿ ಅರೇಂಜ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಇನ್ನು ನಾಮಕರಣದಲ್ಲಿ ನನ್ನ ಮಗಳು ಫೋಟೋನ ಹಾಕ್ಬಿಟ್ಟು ನೇಮ್ ರಿವೀಲ್ ಮಾಡ್ತೀವಲ್ಲ, ಈ ಒಂದು ಇದನ್ನ ಫೋಟೋನ ಕೆಳಗಡೆ ಹಾಕಿದ್ವಿ, ಕೆಳಗಡೆ ಮನೆಗೆ ಅದು ಬಿದೋಗ್ತಿತ್ತು. ಸೊ ಹಾಗಾಗಿ ಸಜ್ಜೆ ಮೇಲೆ ಸುಮ್ನೆ ಎತ್ತಿಟ್ಬಿಟ್ಟಿದ್ವಿ. ಮತ್ತೆ ಇವಾಗ ರೂಮ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ವಿ ಅಲ್ವಾ, ಯಾಕೆ ಸಜ್ಜೆ ಮೇಲೆ ಇರೋದು, ನನ್ನ ಮಗಳು ಮುಖನ ನಾನು ನೋಡ್ತಾ ಇರ್ಬೇಕು ಯಾವಾಗ್ಲೂ ಅಂತ ಹೇಳ್ಬಿಟ್ಟು ನನ್ನ ರೂಮ್ಗೆನೆ ಹಾಕೊಂತಾ ಇದ್ದೀನಿ. ಕಿಟಕಿ ಹತ್ರ ಹಾಕೋಣ ಅಂತ ಅಂದ್ಕೊಂಡೆ, ಕಿಟಕಿ ಡೋರ್ ಏನು ನಾವು ಅಷ್ಟಾಗಿ ತೆಗೆಯೋದಿಲ್ಲ, ಅದು ವೇಸ್ಟ್ ಆಗ್ಬಿಟ್ಟಿದೆ, ಅದಕ್ಕೆ ಅಲ್ಲೇ ಹಾಕೋಣ ಅಂತ ನನ್ನ ಪ್ಲಾನ್ ಇತ್ತು. ಕಿಟಕಿನೂ ಕಾಣಿಸೋದಿಲ್ಲ, ಚೆನ್ನಾಗಿರುತ್ತೆ ಅಂತ. ಬಟ್ ಹಸ್ಬೆಂಡ್ ಗೋಡೆಗೆ ಅಟ್ಯಾಚ್ ಮಾಡೋಣ ಅಂತ ಹೇಳ್ಬಿಟ್ಟು ಡಬಲ್ ಟೇಪ್ ಹಾಕಿ ಗೋಡೆಗೆ ಅಂಟಿಸಿದ್ದಾರೆ. ಇನ್ನು ಕಿಟಕಿ ಹತ್ರ ಇದೊಂದು ಮನಿ ಪ್ಲಾಂಟ್ ನ ವೇಸ್ಟ್ ಆಗಿರುವಂತ ಒಂದು ಬಾಟಲ್ಗೆ ಹಾಕಿ ಇಟ್ಟಿದ್ದೀನಿ, ಸುಮ್ನೆ ನೋಡೋದಿಕ್ ಚೆನ್ನಾಗಿರುತ್ತೆ ಅಂತ ಅಷ್ಟೇನೆ. ಇನ್ನು ನನ್ನ ಮಗಳು ಬೆಳಗ್ಗೆನೂ ಸಹ ಮಲ್ಕೊಂಡಿದ್ಲು, ಮತ್ತೆ ಯಾಕೋ ಮಲ್ಕೊಂಡಿದ್ದಾಳೆ ಸಂಜೆ ಹಂಗೆ. ಸರಿ ಮಲ್ಕೊಂಡು ಎದಳ್ಳಿ ಅಂತ ಹೇಳ್ಬಿಟ್ಟು ಸುಮ್ನೆ ಆದ್ವಿ. ತುಂಬಾ ಹಠ ಮಾಡ್ತಾ ಇದ್ಲು, ಕಿರಿಕಿರಿ ಮಾಡ್ತಾ ಇದ್ಲು. ಸರಿ ನಿದ್ದೆ ಮಾಡಿ ಎದ್ರೆ ಸರಿ ಹೋಗ್ತಾಳೆ ಅಂತ ಹೇಳ್ಬಿಟ್ಟು ಮಲಗ್ಸೇ ಬಿಟ್ಟೆ. ಸುಮಾರು ಒಂದು ನೈಟ್ 8:30 9 ಗಂಟೆಗೆ ಮತ್ತೆ ಎದ್ಲು, ಮತ್ತೆ ಊಟ ಮಾಡಿಸಿ ಅವಳನ್ನ ಮಲಗಿಸಿದ್ವಿ. ಬೇಗ ಏನ್ ಮಲ್ಕೊಳ್ಳೋದಿಲ್ಲ, ಯಾಕಂದ್ರೆ ಈಗ ಮಲ್ಕೊಂಡಿರೋದ್ರಿಂದ 1-2 ಅವರ್ ಲೇಟ್ ಆದ್ರೂ ಪರವಾಗಿಲ್ಲ. ಇವಾಗ ಕಿರಿಕಿರಿ ಮಾಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಮಲಗಿಸಿದ್ದೆ. ಇನ್ನು ಪಾಪುನ ಮಲಗಿಸಿದಾದ್ಮೇಲೆ ಸ್ವಲ್ಪ ಬಟ್ಟೆಗಳನ್ನೆಲ್ಲ ನೆನ್ಸಿಡ್ಬೇಕಿತ್ತು, ವಾಶ್ ಮಾಡೋದಿತ್ತು. ಸೊ ಮಿಷಿನ್ಗೆ ಹಾಕಕ್ಕೂ ಮುಂಚೆ ಒಂದ್ಸಲ ಕೈಲಿ ಉಜ್ಜಿಬಿಟ್ಟು ಮಿಷಿನ್ಗೆ ಹಾಕ್ತೀನಿ. ಹಾಗಾಗಿ ಲಿಕ್ವಿಡ್ ಹಾಕ್ಬಿಟ್ಟು ಎಲ್ಲನೂ ಬಟ್ಟೆ ಎಲ್ಲ ನೆನ್ಸ್ತಾ ಇದ್ದೀನಿ. 1-2 ಅವರ್ ಬಿಟ್ಟು ಬಟ್ಟೆನ ಉಜ್ಜಿಬಿಟ್ಟು ಮಿಷಿನ್ಗೆ ಹಾಕಿದ್ರೆ ಬಟ್ಟೆ ಕೆಲ್ಸನೂ ಕೂಡ ಮುಗ್ದೋಗ್ಬಿಡುತ್ತೆ. ಇನ್ನು ಸಂಜೆ ಹಿಂಗೆ ಮಾವ ಚಿಕನ್ ಕೂಡ ತಂದಿದ್ರು. ಸೊ ಚಿಕನ್ ಸಾಂಬಾರು, ಮುದ್ದೆ, ಅನ್ನ ಎಲ್ಲ ಮಾಡಿದ್ರು ಅತ್ತೆ. ಊಟ ಎಲ್ಲ ಮುಗಿಸಿದಾದ್ಮೇಲೆ ಎಲ್ರದ್ದು ಊಟ ಆದ್ಮೇಲೆ ಒಂದ್ ರೌಂಡ್ ಪಾತ್ರೆ ಎಲ್ಲ ತೊಳೆದು ಕಿಚನ್ ಎಲ್ಲ ಕ್ಲೀನ್ ಮಾಡ್ಬಿಟ್ರೆ ಆರಾಮ್ ಅನ್ಸುತ್ತೆ. ಯಾಕೋ ಮಲ್ಕೊಳ್ಳೋ ಟೈಮಲ್ಲಿ ಕಾಫಿ ಕುಡಿಬೇಕು ಅಂತ ಅನ್ಸ್ತಾ ಇತ್ತು ನನಗೆ. ಇಂಥ ಟೈಮು ಅಂತ ಟೈಮು ಅಂತ ಏನಿಲ್ಲ, ನನ್ಗೆ ಯಾವಾಗ ಅನ್ಸುತ್ತೆ ಯಾವಾಗ ಕಾಫಿ ಕುಡಿತೀನಿ. ಹಾಗಾಗಿ ಅತ್ತಿಗೆ ಕೂಡ ಹೇಳ್ದೆ ಸ್ವಲ್ಪ ಕಾಫಿ ಮಾಡ್ಕೊಡಿ ನಾನು ಪಾತ್ರೆ ತೊಳೆಯಷ್ಟಲ್ಲಿ ಅಂತ, ಯಾಕಂದ್ರೆ ತುಂಬಾನೇ ಚಳಿ ಇದೆ, ಮುಟ್ಟೋದಿಕ್ಕೆ ಆಗ್ತಿಲ್ಲ. ಐಸ್ ನೀರು ಬಂದಂಗ್ ಬರ್ತಾ ಇದೆ ಕೊಳಾಯಲ್ಲಿ ನೀರು. ಹಾಗಾಗಿ ಬಿಸಿ ಬಿಸಿ ಕಾಫಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಕಾಫಿ ಮಾಡಿಸ್ಕೊಂಡು ಕುಡ್ದೆ. ಇನ್ನು ಇವತ್ತಿನ ಈ ವ್ಲಾಗ್ ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಕಾಫಿ ಕುಡಿದು ಮಲ್ಕೊಂಡಿದ್ದು ಅಷ್ಟೇನೆ. ಹಾಗಾಗಿ ಇನ್ನು ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಹಾಗೆ ಕಾಮೆಂಟ್ ಅಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ಒಂದು ವ್ಲಾಗ್ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್, ಬಾಯ್.